ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಒಂದು ವಿಶೇಷವಾದ ತೋಟದ ಅಂದರೆ ರಿಸಲ್ಟ್ ಇರುವಂಥ ತೋಟ. ತುಂಬ ಖುಷಿಯಾಗುತ್ತೆ. ಮುಂಚೆ ಹೇಗಿತ್ತು, ಈಗ ಏನಾಗಿದೆ ಅಂತೇಳಿ ಈ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಿಮ್ಮ ಹೆಸರು ಸರ್? ಸೈಯದ್ ಮುಬಾರಕ್. ಸರ್, ನಮ್ಮ ಸ್ವದೇಶಿ ಗೊಬ್ಬರ ಬಳಸೋದಕ್ಕೆ ಮುಂಚೆ ನಿಮ್ಮ ಈ ಗಿಡಗಳ ವ್ಯವಸ್ಥೆ ಹೆಂಗಿತ್ತು? ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಹೆಂಗಾಯ್ತು ಸರ್? ಸರ್, ಇದು ನಾನು ಕೊಟ್ಟಿದ್ಮೇಲೆ ಮುಂಚೆ ಸಣ್ಣ ಇಟ್ಟು ಅಡಿಕೆ ಗಿಡ, ಮತ್ತೆ ನಾನು ಇದು ಹಚ್ಚಿದಿಲ್ಲ, ಇದು ಬಾಳೆ ಹಚ್ಚಿದಿಲ್ಲ ನಾನು. ನಾನು ಸುಮಾರು ಸಹ ಒಂದು 6 ತಿಂಗಳಿಂದ ಹಾಕಿದ್ದೀನಿ. ಇದು ಹಚ್ಚಿ ಅಷ್ಟೇ ದಿನ ಆಯ್ತು ಅಷ್ಟೇ. ತುಂಬಾ ಅಂದ್ರೆ ಹೇಳಂಗೆ ಸಂತೋಷ ಆದ ನಾನು ಕೇಳ್ತಿಲ್ಲ ಸರ್, ಅಷ್ಟೇ ಐತೆ. ನೋಡಬಾರ ಸರ್, ಹೆಂಗೆ ತಂದ್ರೆ ಸರ್, ಇದು ಒಂದು ಯಾರು ರಾಸಾಯನಿಕ ಏನ್ ಹಾಕ್ತಾರೆ ಸರ್? ನಾನು ಬರೀ ಸ್ವದೇಶಿ ಗೊಬ್ಬರ ಹಾಕ್ತಾರ. ನಾನು ರಾಸಾಯನಿಕ ಏನು ಮುಟ್ಸಿಲ್ಲ ಅದಕ್ಕೆ. ಮತ್ತೆ ಸಗಣಿ ಗೊಬ್ಬರ ಏನಾದ್ರು ಹಾಕಿದಿರಾ? ಏನು ಹಾಕಿಲ್ಲ. ಬಾಳೆಗೆ ಅಂದ್ರೆ ಸರ್ ನಾನು ಏನ್ ಹಾಕಿಲ್ಲ. ನೋಡಿ ಹೆಂಗೆ ಸರ್, ಎಷ್ಟು ದಪ್ಪ ಆಯ್ತು ನೋಡಿ ಬಾಳೆ. ಇದು ಬಾಳೆಗೆ ಸತ್ಯ ಏನ್ ಹಾಕಿಲ್ಲ ನಾನು. ಗೊಬ್ಬರ ಮತ್ತೆ ಸಗಣಿ ಏನ್ ಹಾಕಿಲ್ಲ ಅದಕ್ಕೆ. ಬರೀ ನಾನು ಲಿಕ್ವಿಡ್ ಹಾಕ್ತಾರ. ನಾನು ಸ್ವದೇಶಿ ಗೊಬ್ಬರ ಹಾಕ್ತಾರ ನಾನು. ಹಿಂಗೆ ಸರ್ ನಿಮ್ ಮುಂದೆ ನೋಡ. ಓಕೆ ಸರ್, ನೋಡೋಣ ಒಂದು 4 ಗಿಡ ನೋಡಿ. ಬಾಳೆ ಎಷ್ಟು ತಿಂಗಳಾಯ್ತು ಅಂದ್ರೆ ಸರ್? 6 ತಿಂಗಳು ಅಷ್ಟೇ. 6 ತಿಂಗಳಿಗೆ ನೋಡಿ ಬಾಳೆ ಆಗಿಲ್ಲ ನೋಡಿ. ಕೆಳಗಿನ ತಂಬು ಇಷ್ಟು ದೊಡ್ಡದಿದೆ, ಮತ್ತೆ ಎಲೆಗಳ ಆರೋಗ್ಯ ಭಾರಿ ಚೆನ್ನಾಗಿದೆ, ಅದ್ಭುತ. ನೀವೇನು ಎಷ್ಟು ಬಳಸಿರೋದು? ಎಷ್ಟು ml ಬಳಸಿದ್ದೀರಾ ಸರ್? ಬರೀ ಸರ್ ಒಂದು 2 ml ಬಳಸಿರೋದು. ನಮ್ಮ ಅಡಿಕೆಗೆ ನೆರಳು ಅಂತ ಹಾಕಿದಿರಿ, ಇಲ್ಲಿ ಸಿಕ್ಕಾಪಟ್ಟೆ ನೆರಳಾಗೋಗ್ಬಿಟ್ಟಿದೆ. ಮತ್ತೆ ಭಾರಿ ಅದ್ಭುತವಾಗಿ ಬಂದಿರುವಂಥದ್ದು ಸ್ಟಂಬ್ಗಳು, ಹೈಟ್ ಆಗಿರೋದು ಇಷ್ಟು ಸಣ್ಣದ್ರಲ್ಲಿ. ತುಂಬ ಖುಷಿ ಆಗುತ್ತೆ. ಮತ್ತೆ ಇದು ಬಿಟ್ರೆ ಬೇರೆ ಯಾವುದಕ್ಕೆಲ್ಲ ಬಳಸಿರ ಸರ್? ಮತ್ತೆ ಬೇರೆ ದೊಡ್ಡ ಅಡಿಕೆಗೆ ಅದು ನೋಡೋಣ, ಅದ್ರ ರಿಸಲ್ಟ್ ಏನಿದೆ ಅಂತ. ಅದು ರಿಸಲ್ಟ್ ಏನೇನಿದೆ ಸರ್? ಸರ್ ತುಂಬಾ ಚೆನ್ನಾಗಿದೆ ಸರ್. ದೊಡ್ಡ ಎಲೆ ಐತೆ ನಂದು. ಹಿಂಗಾರು ದೊಡ್ಡ ಬರ್ತಿದೆ ನಂದು. ಮತ್ತೆ ಇದು ಚೆನ್ನಾಗೈತೆ ನಂದು. ಮೊದ್ಲೇ ಸರ್ ನಮ್ದು ಹಳಿತ ರೈಟ್ ಎಲ್ಲ ನಂದು ಬೆಳೆ ಆಗಿ ಎಲ್ಲ ನಂದು ಹಲ್ದಾಗಿ ಎಲ್ಲ ಹೋಗ್ಬಿಟ್ಟು ನಾನು. ಈಗ ನಂಗೆ ಸ್ವಂತ ಬಹಳ ಸ್ವಂತ ಡೈಲಿ ನಾನು 4 ಸತಿ ಬರೋಂತ ಮಾಡ್ತೇನೆ ತೋಟಕ್ಕೆ. ನೋಡೋಣ ಆ ಗಿಡಗಳು. ಈ ಸಣ್ಣ ಅಡಿಕೆ ಗಿಡದ್ದು ಮುಂಚೆ ಡೆವಲಪ್ ಹೆಂಗಿತ್ತೆ ಸರ್? ಸರ್ ಮೊದ್ಲೇ ಸಣ್ಣದಿತ್ತು ಅದ್ಗ. ಈಗ ನೋಡಿ ಎಷ್ಟು ಗಿಡ, ಎಷ್ಟು ವರ್ಷ ಗಿಡ ಸರ್ ಇದು? 1 ವರ್ಷ. ಒಂದೇ ವರ್ಷ ನೋಡಿ. ಹಳೆ ಎಲೆಗಳು ಈ ತರ ಡೆವಲಪ್. ಇನ್ನು ಬರೀ 1 ವರ್ಷದಲ್ಲಿ ಎಲೆ ದೊಡ್ಡ ಎಲೆಗಳು ಬಂದಿರೋದು ಸಖತ್ ಖುಷಿ ಆಗತ್ತೆ. ದೊಡ್ಡ ಎಲೆ ನೋಡಿ. ಆ ಎಲೆ ಎಷ್ಟು ಅಗಲ ಇದೆ, ಸಿಕ್ಕಾಬಿಟ್ಟು ಒಳ್ಳೆ ತೆಂಗಿನ ಮರದ ಎಲೆ ಇದೆ, ಹೆಂಗಿದೆ ಆ ತರ ಐತೆ ಸರ್. ಭಾರಿ ಒಂದೇ ವರ್ಷದಲ್ಲಿ ತುಂಬಾ ಖುಷಿ ಆಗುತ್ತೆ ಸರ್. ನೋಡಿ ಇದು ಅಷ್ಟೇ, ಬುಡ ರೆಡಿ ಆಗುವಂಥ ಜೊತೆಲಿ ಎಲೆಗಳು ಸಖತ್ ಹೈಟಾಗಿ ಹೋಗ್ತಾ ಇರೋದು ಬರೀ 1 ವರ್ಷದ ಗಿಡದಲ್ಲಿ. ನಾವು 2 ವರ್ಷ 3 ವರ್ಷ ಗಿಡದಲ್ಲೇ ತೆಂಗಿನ ಗಿಡ. ಓಕೆ ಸರ್, ತೆಂಗಿನ ಗಿಡದ್ದು ಒಂದು ರಿಸಲ್ಟ್ ಹೇಳ್ತಾ ಇದ್ರಿ ಸರ್? ನಂದು 24 ವರ್ಷ ಆಯ್ತು ಇದು ಹಚ್ಚಿ ಗಿಡ. 24 ವರ್ಷ. ಇದುವರೆಗೆ ಸರ್ ಒಂದು ನಾವು ಹಣ್ಣು ತಿಂದಿರ, ಅದ್ರಲ್ಲಿ ಕಾಯಿ ಬಂದೇ ಇಲ್ಲ, ಎಳ್ನೀರಿಲ್ಲ. ಇದು ಹಾಕಿ ನಂತರ ನಾವು ಸುದೇಶಿ ಗೊಬ್ಬರ ಹಾಕಿದ ನಂತರ ಸರ್ ನಾವು 2 ಸತಿ ಈ ತೆಂಗಿನ ಮರದ ಬಗ್ಗೆ ಮಾತಾಡಿದ್ರಿ. ಇದ್ರ ರಿಸಲ್ಟ್ ಹೇಳಿ ಸರ್. ತೆಂಗಿನ ಮರ ಇದು ಹಚ್ಚಿ 24 ವರ್ಷ ಆಯ್ತು. ಓಕೆ. ಒಂದು 6 ತಿಂಗಳು ಹಿಂದೆ ನಮ್ಗೆ ಅದುವರೆಗೆ ಏನ್ ನಮ್ಗೆ ಸಿಗಿಲ್ಲ ಅದಕ್ಕೆ. ಕಾಯಿನ ಬಿಡ್ತಿಲ್ಲ ನಾವು. ಇದು ಸ್ವದೇಶಿ ಗೊಬ್ಬರ ಹಾಕಿದ ನಂತರ ನಾವು 2 ಸತಿ ನಾವು ಎಳ್ನೀರು ಕೊಯ್ದಿದ್ದೀವಿ. 2 ಸಲ ಕುಡಿದಿದ್ದೀರಾ ಸರ್? ಮತ್ತೆ ನೋಡ್ಬಿಡ್ತ ಎಷ್ಟು 1 2 3 ಹೌದೌದು ಸ್ಟಾರ್ಟ್ ಆಗಿದೆ ಈಗ. ಭಾರಿ ಖುಷಿ ಆಗುತ್ತೆ. ಬ್ಲಾಕೇಜ್ ಇರೋದು ಕೆಲವರು ಗಂಡು ಮರ ಇದು ಬಿಡಲ್ಲ ಅಂತ ಹೇಳ್ತಾರೆ. 24 ವರ್ಷ ನೋಡಿ ಕಾಯಿ ಬಿಟ್ಟಿದೆ. 24 ವರ್ಷದಿಂದ ಇಲ್ಲದೆ ಇರೋದು ಎಳ್ನೀರು ಕುಡ್ದಿದ್ದೀರಿ. ಈಗ ಅಲ್ಲಲ್ಲೇ ಕಾಯಿ ಸ್ಟಾರ್ಟ್ ಆಗಿದೆ. ತುಂಬಾ ಖುಷಿ ಆಗುತ್ತೆ ಸರ್. ಓಕೆ ನೋಡಿ, ಈ ಅಡಿಕೆ ಗಿಡ ನೋಡ್ಬೋದು. ಹಳೆ ಎಲೆಗಳು ಸ್ಟಾರ್ಟಿಂಗಲ್ಲಿ ಇಷ್ಟು ಸಣ್ಣದೇನು 1 ವರ್ಷದ ಗಿಡ. 1 ವರ್ಷ ಇದ್ರ ಗ್ರೋತ್ ಬರ್ತಾ ಇರೋದು ಎಷ್ಟು ಹೈಟಾಗಿ ಬರ್ತಾ ಇದೆ ನೋಡಿ. ಇವರು ಒಂದು 5.5 ಫೀಟ್ ಇದ್ದಾರೆ ನೋಡಿ. ಅವ್ರಕ್ಕಿಂತ ಹೈಟಲ್ಲಿದೆ. ಒಂದೇ ವರ್ಷದಲ್ಲಿ ಇವ್ರಕ್ಕಿಂತ ಹೈಟು ಅವ್ರು 5.67 ಇದ್ದಾರೆ ನೋಡಿ. ಎಷ್ಟು ಎತ್ತರ ಇದೆ ಬರೀ 1 ವರ್ಷ ಗಿಡ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್. ಈ ಎಲೆಗಳು ನೋಡುವಾಗ ಸಖತ್ತು ಖುಷಿ ಆಗುತ್ತೆ. ದೊಡ್ಡ ಎಲೆಗಳು ಅಂದ್ರೆ ಸ್ಟಂಬ್ ರೆಡಿ ಆಗುತ್ತೆ ಆವಾಗ. ಹೌದು, 1 ವರ್ಷದ ಗಿಡಕ್ಕೆ ನೋಡಿ ಎಲ್ಲ ನೋಡಿದ್ದು ಸ್ವಲ್ಪ ಎಷ್ಟು ಉದ್ದ ತುಳಿದು. ಹೌದೌದು, 1 ವರ್ಷ ಗಿಡ ಇದಷ್ಟೇ. ನಾನು ಎಲ್ಲಿದ್ದೀನಿ ಸರ್? ಅದ್ಭುತ, ಭಾರಿ ಖುಷಿ ಆಗುತ್ತೆ. ನಮ್ಮ ರೈತರು ನಾನು ಎಲ್ಲ ಹೇಳ್ತೀನಿ. ನಾನು ಸ್ವದೇಶಿ ಗೊಬ್ಬರ ಬಳಸಿ ಎಲ್ಲ ಉಳಿಸಬಹುದು ನಾವು. ಹೌದೌದು, ಸೂಪರ್. ನೋಡಿ ಇದು ನೋಡಿ ಎಲೆಗಳ ಅಗಲ ಎಷ್ಟು ಅಗಲವಾಗಿರೋದು. ಈ ಹಳೆ ಎಲೆ ಸಣ್ಣದಿದೆ, ಇಮ್ಮಿಡಿಯೇಟ್ ಆಗಿ ಎಲೆಗಳು ಎಷ್ಟು ದೊಡ್ಡದಾಗಿ ಸೂಪರ್ ಅನ್ಸುತ್ತೆ ಸರ್. ಈ ಅಡಿಕೆ ಮರದಲ್ಲಿ ಏನೆಲ್ಲ ಒಳ್ಳೊಳ್ಳೆ ರಿಸಲ್ಟ್ ನೋಡಿದ್ದೀರಾ ನೀವು?
ಸರ್ ಮೊದ್ಲೇ ಅಂದ್ರೆ ಸರ್ ಎಲ್ಲಾ ರೋಗ ಇತ್ತು ನಮ್ಮ ಹತ್ರ ಇಲ್ಲಿ ಕಾಯಿ ಬಿಡ್ತಾ ಇಲ್ಲ ಹಿಂಗಾರ ಸಣ್ಣ ಸಣ್ಣದು ಗಿಡ ಮತ್ತೆ ಇಷ್ಟಿದ್ದು ಇದ್ದು full ಬೆಳೆ ಸುಮಾರು ನೀವು ಸರ್ 6 ತಿಂಗಳ ಮುಂದೆ ಸರ್ ನೀವು ನಮ್ದು ವಿಡಿಯೋ ತಗೊಂಡಿದಾರ ನೀವು ಇವತ್ತು ಎಲ್ಲ ರೋಗ ಐತೆ ಫುಲ್. ಈಗ ನಮ್ದು ಫುಲ್ ಹಸಿರೈತೆ ಸರ್, ದೊಡ್ಡ ದೊಡ್ಡ ಹಿಂಗಾರ ಬರ್ತೈತೆ, ದೊಡ್ಡ ದೊಡ್ಡ ಸಿಡಿ ಬರ್ತೈತೆ. ನೋಡ್ಬೋದು ರೈತ, ಇದು ನೋಡ್ಬೋದು ರೈತ ಬಂದವರೆ. ಸ್ವಲ್ಪ ದೊಡ್ಡ ತೋಟ ಇದು. ಎಷ್ಟು ವರ್ಷ ತೋಟ ಸರ್ ಇದು? ಸರ್ ಇದು ಸುಮಾರು ಒಂದು 27 ವರ್ಷ ಸರ್. 22 ವರ್ಷ, 27 ವರ್ಷದ್ದು ನೋಡಿ. ಎಲೆ ಫಸ್ಟು ಸ್ಟಕ್ ಆಗಿದೆ. ನೆಕ್ಸ್ಟ್ ಬಂದಿರೋ ಎಲೆ ನೋಡ್ಬೋದು ಎಷ್ಟು ದೊಡ್ಡದಾಗಿ, ಎಷ್ಟು ಹೈಟಾಗಿ ಬಂದಿದೆ. ಭಾರಿ ಚೆನ್ನಾಗಿ ಎಲೆಯಿಂದ ಎಲೆಗಳು, ಹೊಸ ಹೊಸ ಎಲೆಗಳು ದೊಡ್ಡದಾಗಿ ಬರೋದು ಭಾರಿ ಖುಷಿಯಾಗುತ್ತೆ. ದೊಡ್ಡ ದೊಡ್ಡ ಗಿಡದಲ್ಲಿ ಈ ಥರ ಬಂದಾಗ ಅದು ನಮಗೆ ಹಿಂಗಾರ ಕೂಡ ದೊಡ್ಡದಾಗೋಂಥದ್ದು. ನೋಡೋಣ ಒಂದು 2 ಹಿಂಗಾರನ ಹೆಂಗೆ ಬಂದಿದೆ ಅಂತೇಳಿ ನೋಡಿ. ನೋಡ್ಬೋದು ಈ ಮರ ಏನು ಅಷ್ಟು ಸ್ಟ್ರೆಂತ್ ಇಲ್ಲ ನೋಡಿ. ಗಿಡಗಳು ಹತ್ರ ಇಟ್ಬಿಟ್ಟಿದ್ದಾರೆ. ಹೌದು, ಆದರೂ ನೋಡಿ ಮೇಲೆ ಸಣ್ಣದು ಸಪೂರ ನೋಡಿ. ಹಳೆ ಹಿಂಗಾರ ನೋಡಿ ಸಣ್ಣದು ಜೋತ್ ಬಿದ್ದಿದೆ. ಈ ಹೊಸ್ದಾಗಿ ಬಂದಿರೋ ಹಿಂಗಾರ ದೊಡ್ಡದಾಗಿದೆ. ಇದೊಂದು ಭಾರಿ ಖುಷಿಯಾಗುವಂಥ ವಿಚಾರ ನೋಡಿ. ಮತ್ತು ಗರ್ಭನೂ ಚೆನ್ನಾಗಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಈ ಗಿಡದಲ್ಲಿ ನೋಡ್ಬೋದು ಎಲೆ ಚುಕ್ಕಿ ರೋಗ, ಅದು ನಿಜವಾಗಿ ವಿಪರೀತ ರೋಗ ಅದು ನೋಡಿ. ಎಲೆಗಳಲ್ಲಿ ಹಂಗೆ ಕಾಣುತ್ತೆ ಎಲೆ ಚುಕ್ಕಿ ರೋಗ. ಇಲ್ಲಿ ಮೇಲೆ ಬಂದಿರೋವಂಥ ಎಲೆ ದೊಡ್ಡದು ಮತ್ತು ಒಳ್ಳೆ ಗ್ರೀನರಿ ಇದೆ, ಅಂದರೆ ಎಲೆ ದೊಡ್ಡದಾಗ್ತಾ ಇರೋದು. ಅದೇ ನಮಗೆ ತುಂಬ ಇಂಪಾರ್ಟೆಂಟ್ಸ್. ಅಂದರೆ ನೋಡಿ ಈ ಮರ ನೋಡೋಣ. ಈ ಮರ ಮರದ್ದು ಹಳೆ ಹಿಂಗಾರ ನೋಡಿ, ಇಷ್ಟೆಷ್ಟು ಸಣ್ಣ ಸಣ್ಣದಿದೆ ಹಳೆ ಹಿಂಗಾರ. ಈಗ ಹೊಸ್ದಾಗಿ ಬಂದಿರೋದು ಎಷ್ಟು ಹೈಟಾಗಿ ಆ ಸ್ಟ್ರೆಂತ್ ಜಾಸ್ತಿ ಮುಂದೆ ಬಂದಿದೆ. ಹೊಸ ಹಿಂಗಾರ ನೋಡಿ, ಹಳೇದು ನೋಡ್ಬೋದು ಸಣ್ಣದು. ಇದು ಹೊಸದು ಬಂದಿರೋದು ಎಷ್ಟು ಅಗಲ ಮತ್ತು ಮುಂದೆ ಬಂದಿದೆ, ಅಂದರೆ ಕಾಯಿ ಜಾಸ್ತಿ ಹಿಡಿಯುವಂಥದ್ದು. ನಂದು ಹಳೆ ವಿಡಿಯೋ ಇದೆ, ನೋಡ್ಬೋದು. ಈ ತೋಟ ನಾನು ನೋಡಿದ್ದೀನಿ ಆಗ. ಈಗ ನೋಡುವಾಗ ನೋಡಿ ಇದ್ರೊಳಗೆ ಆರಾಮಾಗಿ ನೋಡ್ಬೋದು ಹಿಂಗಾರನ. ಹಳೆ ಹಿಂಗಾರ ನೋಡಿ ಜೋತ್ ಬಿದ್ದು ಸಣ್ಣಕ್ಕಿದೆ. ಹೊಸ ಹಿಂಗಾರ ನಿಜವಾಗಿ ಫುಲ್ಲಾಗಿ ಹರಡ್ಕೊಂಡ್ರೆ, ಅರ್ಧ ಇದಕ್ಕೆ ಹರಡ್ಕೊಂಡಿದೆ ಫುಲ್ ಸುತ್ತಲೂ, ತುಂಬ ಚೆನ್ನಾಗಿ ಹರಡಿದೆ. ಎಲ್ಲದು ಎಲೆಗಳು ಹಸಿರಾಗಿರೋವಂಥದ್ದು ಮೇಯ್ನು. ಎಲೆಗಳು ಹಸಿರಾಗಿರೋ ಜೊತೆಯಲ್ಲಿ ಹಿಂಗಾರಗಳು ಸ್ವಲ್ಪ ಸ್ಟ್ಯಾಂಡಿಂಗ್ ಪೊಸಿಷನ್ನಿಗೆ ಬಂದಿದೆ ಹಿಂಗಾರಗಳು. ಮತ್ತು ಇದೆಲ್ಲ ಎಲೆ ಹತ್ತ ಗಿಡ ಹಾಕಿದ್ದಾರೆ, ಆದರೂ ಕೂಡ ಹಿಂಗಾರಗಳು ಒಳ್ಳೆ ಲೆವೆಲಲ್ಲಿರೋವಂಥದ್ದು. ಇನ್ನು ಸ್ಟಾರ್ಟಿಂಗ್ ಅಷ್ಟೇ ಮಾಡ್ತಾ ಇರೋದು ಇವರು. ತುಂಬ ಏನು ಸಮಯ ಆಗಿಬಿಡಲಿಲ್ಲ, ಒಂದು 2-3 ಡೋಸ್ ಕೊಟ್ಟಿದ್ದಾರೆ ನೋಡಿ. ಹಿಂಗಾರ ಆದರೂ ಎಲ್ಲೂ ನೋಡ್ಬೋದು ಹಿಂಗಾರ, ಇಲ್ಲೂ ನೋಡ್ಬೋದು ಒಳ್ಳೆ ಫುಲ್ ಹರಡ್ಕೊಂಡಿರೋಂಥ ಹಿಂಗಾರ ನೋಡಿ. ಸಣ್ಣ ಗಿಡದಲ್ಲೂ ನೋಡ್ಬೋದು. ಇದು ಎಡೆ ಗಿಡ. ಇದು ಎಡೆ ಗಿಡದಲ್ಲಿ ಹಳೆ ಹಿಂಗಾರ ಹಿಂಗಿದೆ ನೋಡಿ. ಹಳೆ ಹಿಂಗಾರ ಹಿಂಗಿದೆ. ಈ ಹೊಸ ಹಿಂಗಾರ ನೋಡಿ ಎಷ್ಟು ಸ್ಟ್ಯಾಂಡಿಂಗ್ ಆಗಿ ಸಿಕ್ಕಾಪಟ್ಟೆ ದೊಡ್ಡದು, ಕೌಲು ಜಾಸ್ತಿ ಹೊಡೆದಿದೆ. ಒಂದು ಖುಷಿ ಆಗುತ್ತೆ ನೋಡಿ. ಎಡೆ ಗಿಡದಲ್ಲಿ ಕೂಡ ಸ್ಟಾರ್ಟ್ ಆಗಿರೋವಂಥದ್ದು ನೋಡಿ. ಈ ಎಡೆ ಗಿಡದಲ್ಲಿ ಫಸ್ಟ್ ಹಿಂಗಾರ ಏನಿಲ್ಲ, ಸಣ್ಣದು, ಅದು ಹೌದೋ ಅಲ್ವೋ ಒಂದು ಜೋತ್ ಬೀಳ್ತಾ ಇದೆ ನೋಡಿ. ಇಲ್ಲಿ ಬಂದಿರೋ ಹಿಂಗಾರ ಫುಲ್ಲು ಹರಡಿಕೊಂಡು ದೊಡ್ಡದಾಗಿ ನೋಡಿ. ಸಣ್ಣ ಗಿಡದಲ್ಲೂ ಅಷ್ಟೇ ಹಿಂಗಾರ ಸೂಪರಾಗಿ ಹರಡಿದೆ, ತುಂಬ ಖುಷಿಯಾಗುತ್ತೆ. ಓಹ್ ಸರ್ ಇದು ಎತ್ತರದು ನಮ್ಮ ತೋಟ ಇದೆ, ನಮ್ದು ಇದು ಸರ್. ಸ್ವಲ್ಪ ಜಾಸ್ತಿ ಉದ್ದ ಬಂದ್ಬಿಟ್ಟು ದೊಡ್ಡದಾಗಿ ತಡ್ಕೊಳಕ್ಕಾಗ್ಲಿಲ್ಲ ಸರ್. ನೋಡಿದು ಅದು ಕೆಳಗೆ ಬಿದ್ದಿದೆ ಸರ್. ಅದು ಕೆಳಗೆ ಅಲ್ಲಿಂದ ಎಲ್ಲ ಬಿದ್ದು ಬಿಟ್ಟಿದ್ದೆ. ಅದು ಶಕ್ತಿ ಇಲ್ಲಲ್ಲ ತೋಟ, ಅದಕ್ಕೆ ನೋಡಿ ಎಷ್ಟು ಉದ್ದ ಹಿಂಗಾರ ಬಂದಿದೆ. ಎಷ್ಟಿದೆ ನೋಡಿ ಸಮಸ್ಯೆ ಅಡಿಕೆ ನೋಡಿ. ಅಡಿಕೆಗಳು ನೋಡಿ ಎಷ್ಟಿದೆ ಅಂತೇಳಿ ಹಿಂಗಾರದಲ್ಲಿ ಸಿಕ್ಕಾಬಿಟ್ಟು. ಅದು ಸ್ಟಾರ್ಟಿಂಗ್ ಅಷ್ಟು ದೊಡ್ಡದು ಹಿಡಿಯೋಕ್ಕಾಗದೆ ಬಿದ್ದೋಗ್ಬಿಟ್ಟಿದೆ ಅದು. ಅದಕ್ಕೆ ಹೌದು, ಸಿಕ್ಕಾಬಿಟ್ಟೆ ಇದೆ. ಟೋಟ್ಲ್ ಓವರಾಲ್ ಆಗಿ ನೀವು ಸ್ವದೇಶಿ ಗೊಬ್ಬರ ಬಳಸಿ ಏನು ಅನ್ಸುತ್ತೆ ಸರ್? ಸರ್ ನನಗೆ ಇದೇ ಸರ್ ನಾನು ಕಂಟಿನ್ಯೂ ಮಾಡಿದ್ರೆ ನಮಗೆ ತುಂಬ 1 to ಡಬಲ್ ಆಗುತ್ತೆ ಸರ್. ನಮ್ಮದು ಓಕೆ, ಚೆನ್ನಾಗಿ. ಓಕೆ ಸರ್. ಮತ್ತೊಬ್ಬರು ನಮ್ಮ ಮುಬಾರಕ್ ಸರ್ಗೆ ಪರಿಚಯ ಮಾಡಿಕೊಟ್ಟವರು, ಇದ್ರ ಬಗ್ಗೆ ತಿಳ್ಕೊಂಡು ಸುಲೇಮಾನ್ ಸರ್ ಅಂತೇಳಿ, ಅವರು ಒಂದು 25-30 ತೋಟಗಳಲ್ಲಿ ಒಂದು ಅದ್ಭುತವಾದ ರಿಸಲ್ಟ್ ಕೊಟ್ಟವರು. ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ನೀವು ಈ ತೋಟಕ್ಕೆ ಪರಿಚಯ ಮಾಡಿಕೊಟ್ರಿ. ನಿಮಗೆ ಮುಂಚೆಗೂ ಈಗಕ್ಕೂ ಏನೆಲ್ಲ ವ್ಯತ್ಯಾಸ ಕಾಣ್ತಾ ಇದೆ ಸರ್ ಈ ತೋಟದಲ್ಲಿ? ಈ ತೋಟ ಹಿಂದೆ ಹೇಗಿತ್ತು ಅಂದ್ರೆ ಸರ್, ಗಾಳಿ ಬಂದ್ರೆ ಬಿದ್ದೋಗ್ತದ ಮರ ಅಂತ. ಹಂಗೆ ನಾವು ಬೇರೆ ನೀರಿಲ್ಲ ಸರ್.
ನಾವು ಹಾಕಿದ ನಂತರ ಬೇರೆ ಒಳ್ಳೇದು ಚೆನ್ನಾಗಿ ಬಂದಿದೆ. ಬೇರೆ ರಿಸಲ್ಟ್ ಹೇಗೆ ಗೊತ್ತಾಗಿದೆ ಅಂದ್ರೆ ಹಿಂಗಾರ ಉದ್ದ ಹಗಲ ಬರ್ತದೆ ಸರ್. ಸರ್ ಸರ್ ಹಿಂದೆ ಹಗಲ ಇತ್ತಿಲ್ಲ ಎಷ್ಟೆಷ್ಟೇ ರೋಗದ ಹಿಂಗೆ ಇತ್ತು. ಈಗ ಅಂದ್ರೆ ಎಷ್ಟೆಷ್ಟು ಹಾಕ್ಲಾಯ್ತು ಸರ್. ನೀವು ಆರಾಮಾಗಿ ನೋಡಬಹುದು. ಜನ ಬಂದು ಇಲ್ಲಿ ವಾಚಿಂಗ್ ಮಾಡ್ಕೊಂಡು ಹೋಗ್ತಿದ್ರು ಸರ್. ಓಕೆ ಅವ್ರು ಇದು ಟೋಟಲ್ ನೋಡ್ಕೊಂಡು ಅವ್ರು ಹಾಕ್ತಿದ್ರು ಔಷಧಿ. ಅದ್ರ ರಿಸಲ್ಟ್ ಸರ್ ಸ್ವದೇಶಿ ಗೊಬ್ಬರ ಅಂತ ಸರ್ ನಾನು ರೈತರಿಗೆ ಹೇಳ್ತೀನಿ, ಒಳ್ಳೆ ಇದು ಔಷಧಿ ಹಾಕ್ಬೇಕು ಸರ್, ಎಲ್ಲರೂ ಹಾಕ್ಬೇಕು ಹಂಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ಇದೊಂದು ಗಿಡದ ಬಗ್ಗೆ ತುಂಬಾ ಖುಷಿಯಾಗಿ ಮಾತಾಡಿದ್ರಿ. ಯಾವ ಸರ್ ಗಿಡ ಅದು? ಇದೀಗ ಸುಮ್ಮನೆ ಸ್ವಲ್ಪ ಇದೆಲ್ಲ ಹೌದು ಸರ್ ನೋಡಿ ಸರ್, ಅದು ಕೆಳಗೆ ಐತಲ್ಲ ಹಾ ಒಂದು 4 ಎಷ್ಟು 10 ಕಾಯಿ ಇಲ್ಲ ಅದ್ರಲ್ಲಿ. ಅಷ್ಟೇ 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 ಇರೋದು. ಹೌದು ಈಗ ಒಂದು ಸದಸ್ಯ ಗೊಬ್ಬರ ಆದ್ಮೇಲೆ ನಾವು ಹಾ ಎಷ್ಟು ನೋಡಿ ಎಷ್ಟು ಒಂದು ಅಡಿ ಐತೆ ಸರ್, ಅದು 1 ಅಡಿ ಐತೆ, ಒಂದು ಹೌದು 1.5 ಅಡಿ ತನಕ ಇದೆ. ಐತೆ ಮತ್ತೆ ಸಿಕ್ಕಾಪಟ್ಟೆ ಕವಲಿದೆ ಹಾ ಇದರಲ್ಲಿ. 1 2 3 4 ಒಂದು 6 7 ಕವಲಿದೆ ಅಷ್ಟೇ. ಇದರಲ್ಲಿ ಸಿಕ್ಕಾಪಟ್ಟೆ ಒಂದೊಂದು ಕವಲಲ್ಲೇ ಕವಲು ಹೊಡೆದಿದೆ. ಬಾರಿ ಖುಷಿ. ಮತ್ತೆ ನಿಶಾಂತ ರೈತರು ಹೇಳ್ತೀನಿ ಅಂದ್ರೆ, ಹಾ ನಾನೀಗ ಲಾಸ್ಟ್ ಕೊಯ್ದಲ್ಲ ಅಡಿಕೆ ನಾನು. ಹಾ ಹಾ ಅದರ ಮುಂಚೆ ನಾವು ಕೊಯ್ತಿದ್ದಿಲ್ಲ, ಸುಮಾರು ಮಿಳ್ಳಿ ಸಣ್ಣ ಮಿಳ್ಳಿ ಸಿಕ್ತಿತ್ತು ಸರ್. ಹಾ ಹಾ ಈಗ ನಾವು ಕೊಯ್ದು ತಗೊಂಡ್ ಹೋಯ್ದಿಲ್ಲ ಮನೆಗೆ, ಹಾ ಹಾ ನಾ ಮಿಷಿನ್ ಹಾಗೆ ತಗೊಂಡ್ ಹೋಗ್ತಿಲ್ಲ. ನಮ್ಮ ಮನೆಯವರು ಕೇಳ್ದೆ, ಇದು ನಮ್ದೇ ಇಲ್ಲ, ಹಾ, ಹಾ. ಇದು ನಮ್ಮ ಅಡಿಕೆ ಇಲ್ಲ ಅಂತ. ಯಾಕೆ ಅಂದ್ರೆ ನಾವು ಅಡಿಕೆ ಸಣ್ಣದು ಬರೋದಲ್ಲ, ಹಾ, ಹಾ, ಹಾ. ದಪ್ಪ ದಪ್ಪ ನಮ್ದೇ ಅಂತ ಹೇಳ್ತೀನಿ ನಾನು. ಎಲ್ಲ ನಮ್ದೆಲ್ಲ ಅಂತ ಇರೋದು. ಅದೇ ಮಿಳ್ಳಿಗಳು ಏನಿಲ್ಲ ಎಲ್ಲ ದಪ್ಪ ದಪ್ಪ ಸರ್. ಸೂಪರ್ ಸರ್. ಈಗೆಲ್ಲ ಏನ ಸರ್ ರಿಸಲ್ಟ್ ಬಂದಿದೆ ನಮಗೆ. ಅದೇ ಬಳಸಿರೋದು ಕಡಿಮೆ, 1 ವರ್ಷ ಕಂಪ್ಲೀಟ್ ಬಳಸಿದ್ರೆ ಹೆಂಗಾಗತ್ತೆ? ಚೆನ್ನಾಗಿ ಬಿಡು ಸರ್. ಅದ್ಭುತ ಆಗತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.